ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು 2-3 ದಿನದ ವಿಡಿಯೋನ ನಾನು ಲಾಸ್ಟ್ ಪ್ರಿಪರೇಷನ್ ವಿಡಿಯೋ ಜೊತೆ ಲಿಂಕ್ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ಇದು ನಾನು ಸ್ಯಾರಿ ತಗೊಳ್ಳೋಣ ಅಂತ ಯುವರಾಜ ಸಿಲ್ಕಿಗೆ ಹೋಗಿದ್ವಿ. ಅವತ್ತಿನ ದಿನ ವಿಡಿಯೋ ಮಾಡ್ಕೊಂಡಿದ್ದೀನಿ, ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ. ವಿಡಿಯೋಸ್ ಎಲ್ಲ ಇದಾವೆ, ಆದ್ರೆ ಎಡಿಟ್ ಮಾಡಕ್ಕೆ ಟೈಮ್ ಆಗ್ತಾ ಇಲ್ಲ. ಮಕ್ಕಳು ಕೂಡ ಮನೇಲೇ ಇರೋದ್ರಿಂದ, ಹಬ್ಬದ ಫೆಸ್ಟಿವಲ್ ತುಂಬಾ ಬ್ಯುಸಿ ಇದ್ದಿದ್ರಿಂದ ನಾನೇನು ಮಾಡ್ಕೊಳಕ್ಕೆ ಆಗಿರ್ಲಿಲ್ಲ. ಇವತ್ ನಾನು ಒಂದ್ ವಿಡಿಯೋನ ಎಡಿಟ್ ಮಾಡಿ ಹಾಕ್ಲೇಬೇಕು ಅಂತ ಟ್ರೈ ಮಾಡಿ ಇವತ್ತು ಎಡಿಟ್ ಮಾಡಿ ಹಾಕ್ತಾ ಇದೀನಿ. ಯುವರಾಜ ಸಿಲ್ಕಿಗೆ ನಾನ್ ಹೋಗ್ತಿರೋದು ಫಸ್ಟ್ ಟೈಮು. ನನಗೆ ನನ್ನ ಫ್ರೆಂಡ್ಸ್ ರೆಕಮೆಂಡ್ ಮಾಡಿದ್ರು, ನೋಡೋಣ ಹೋಗ್ಬಿಟ್ಟು ಬರೋಣ ಅಂತ ಬಂದೆ. ಒಂದ್ ಸ್ವಲ್ಪ ಫುಲ್ ಜನ ಇದ್ರು ಅನ್ನೋಕ್ಕಿಂತ, ಯಾಕಂದ್ರೆ ಅವಾಗ ಬರ್ತಾ ಇದ್ರು ಜನ. ನನಗೆ ಒಂದ್ 2-3 ಸ್ಯಾರಿ ಇಷ್ಟ ಆಗಿತ್ತು. ಯಾವ್ದು ಇಷ್ಟ ಆಗುತ್ತೆ ಅದು ತಗೊಂಡ್ರು ನಮ್ಮ ಮನೆಯವರು. ನಾನ್ ಯಾವಾಗ ಶಾಪಿಂಗ್ ಹೋದ್ರು ಒಂದು ತಗೊಂಡ್ ಬರಲ್ಲ, ಯಾಕಂದ್ರೆ ಒಂದ್ರ ಜೊತೆ ಇನ್ನೊಂದು ಡಬಲ್ ಸ್ಯಾರಿನೇ ಯಾವಾಗ್ಲೂ ತಗೊಳ್ಳೋದು ವರ್ಷನೂ. ಅದ್ರ ಜೊತೆಗೆ ಡ್ರೆಸ್ಸಸ್ ತಗೊಳಕ್ ಹೋದ್ರು ಅಷ್ಟೇ, ಯಾವ್ದು ಇಷ್ಟ ಆಗುತ್ತೆ ಅದನ್ನೆಲ್ಲ ತಗೊಂತೀವಿ. ಏನ್ ಬೇಡ ಗಿಡ ಅಂತ ಏನು ಹೇಳಲ್ಲ ನಮ್ಮ ಮನೆಯವರು. ತಗೊಂಡ್ವಿ. ಈ ಸೀರೆ ನನಗೆ ಇಷ್ಟ ಆಯ್ತು. ನಮ್ಮನೆಯವರಿಗೆ ಇನ್ನೊಂದ್ ಸೀರೆ ಇಷ್ಟ ಆಗಿತ್ತು, ಕಾಂಬಿನೇಷನ್, ಡಬಲ್ ಕಾಂಬಿನೇಷನ್ ಬಂದಿರೋದು. ನನಗೆ ಅಷ್ಟೊಂದು ಬಜೆಟ್ ಎಲ್ಲ ಬೇಡ ಇವಾಗ. ಮತ್ತೆ ಯಾವ್ದಾದ್ರು ಮದ್ವೆಗಳೆಲ್ಲ ಬಂದ್ರೆ ತಗೊಂಡ್ರೆ ಆಯ್ತು. ನನಗೆ ಇದೇ ಮೀಡಿಯಂ ರೇಂಜ್ ಸಾಕು ಅಂತ ಅಂದೆ. ನಮ್ಮನೆಯವ್ರು ಬರ್ಬೇಕಾದ್ರೆ ಅದಕ್ಕೆ ಹೇಳ್ತಾ ಇದ್ರು, ನೀನು 2 ತಗೊಂಡಿದ್ದು ಒಂದೇ, ತಗೊಂಡಿದ್ದು ಒಂದೇ ತಗೊಬೇಕಿತ್ತು, ಇನ್ನ ಚೆನ್ನಾಗಿರೋದು ಅಂತ ಹೇಳ್ತಾ ಇದ್ರು. ಪರವಾಗಿಲ್ಲ, 2 ದಿನ 2 ಸೀರೆ ಉಟ್ಕೋಬಹುದಲ್ಲ ಅಂತ ಹೇಳ್ಬಿಟ್ಟು ನಾನು 2 ಸ್ಯಾರೀಸ್ ನ ತಗೊಂಡ್ವಿ. ಬಿಲ್ಲಿಂಗ್ ಎಲ್ಲ ಮಾಡ್ಸಿದ್ವಿ. ಅದ್ರ ಜೊತೆಗೆ ಒಂದು ಗಿಫ್ಟ್ ಕೂಪನ್ ಅಂತ ಕೊಡ್ತಾರೆ, 150 ರುಪೀಸ್ದು ಆಫರ್, 125 ರುಪೀಸ್ದು. ಅಲ್ಲೇ ಪಕ್ಕದಲ್ಲಿ ಯುವರಾಜ್ ಹೋಟೆಲ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ಕೂಪನ್ ಕೊಟ್ರೆ ಏನಾದ್ರೂ ತಗೊಬಹುದು. ಕಾಫಿ ಟೀ ಏನು ಸಿಗಲ್ಲ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಆರ್ಡರ್ ಮಾಡ್ಕೊಂಡೆ ತಗೊಂಡು ಬರ್ಬೇಕಾಗತ್ತೆ. ಅಲ್ಲಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇದು ಹಬ್ಬದ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು ಅಂತ ತುಂಬಾನೇ ಮಳೆ, ಹೊರಗಡೆ ಹೋಗಕ್ಕೆ ಆಗಿರ್ಲಿಲ್ಲ. ಮತ್ತೆ ನಮ್ಮ ಮನೆಯವ್ರು ಕೂಡ ಬಿಸಿ ಇದ್ದು ಕರ್ಕೊಂಡು ಹೋಗಕ್ಕೆ ಆಗಿರ್ಲಿಲ್ಲ. ಅದಕ್ಕೋಸ್ಕರ ನಾವು ಈವ್ನಿಂಗು ಬೊಳಾಸಿಗೆ ಬಂದ್ವಿ, ಸ್ವಲ್ಪ ಇದೆಲ್ಲ ತಗೊಳ್ಳೋಣ ಡ್ರೈ ಫ್ರೂಟ್ಸ್ ಅಂತ. ಅದಾದ್ಮೇಲೆ ಇದು ಹಿಂದಿನ ದಿನ ನಾನು ಫ್ರೂಟ್ಸ್ ಎಲ್ಲ ತಗೊಂಡ್ಬಿಡೋಣ ಅಂದ್ಬಿಟ್ಟು ಬಂದ್ವಿ. ಮಾರ್ಕೆಟಿಗೆ ಹೋಗೋಣ ಅನ್ಕೊಂಡ್ವಿ. ತುಂಬಾನೇ ರಶ್ ಇರುತ್ತೆ, ಮಕ್ಳು ಕೂಡ ಸ್ಕೂಲಿಗೆ ಹೋಗಿರೋದ್ರಿಂದ ನಾನು 1:30 ಅಷ್ಟರೆಲ್ಲ ಬರ್ಬೇಕಿತ್ತು. ಫ್ಲವರ್ಸ್ ಮಾತ್ರ ಮಾರ್ಕೆಟಿಗೆ ತಗೊಳಕ್ ಹೋಗೋಣ. ಫ್ರೂಟ್ಸ್ ಎಲ್ಲ ಇಲ್ಲೇ ಗೊತ್ತಿರೋರು, ನಮ್ಮ ಮನೆಯವ್ರು ಡ್ಯೂಟಿ ಮಾಡ್ತಿರ್ತಾರಲ್ಲ, ಅಲ್ಲೇ ಗೊತ್ತಿರೋರೆಲ್ಲ ಇದ್ರಲ್ವಾ, ಅಲ್ಲೇನೆ ತಗೊಳ್ಳೋಣ ಬಾ, ಇಲ್ಲೇ ತಗೊಳ್ಳೋಣ ಅಂತ ಕರ್ಕೊಂಡ್ ಬಂದ್ರು. ಮಾರ್ಕೆಟಿಗೆ ಹೋದ್ರುನು ಅದೇ ತರ, ಯಾಕಂದ್ರೆ ಇಲ್ಲೇ ಚೆನ್ನಾಗಿರೋದಿತ್ತು. ಹೇಳ್ಬೇಕು ಅಂತಂದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ಸ್ಮಾಲ್ ಸೈಜಸ್ ಇತ್ತು. ಅದೆಲ್ಲ ತಗೊಳಕ್ಕೂ ಇಡಕ್ಕೂ ಕೂಡ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಇಲ್ಲೇ ಚೆನ್ನಾಗಿರೋದಿತ್ತು ಅಂದ್ಬಿಟ್ಟು ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ನಾವು ಫ್ರೂಟ್ಸ್ ಎಲ್ಲ ಇಲ್ಲೇ ತಗೊಂಡ್ಬಿಟ್ವಿ. ಮಾರ್ಕೆಟಿಗೆ ಫ್ಲವರ್ಸ್ ಮಾತ್ರ ತಗೊಳಕ್ ಹೋಗೋಣ, ಹಾರ ಮಾತ್ರ ತಗೊಳಕ್ ಹೋಗೋಣ ಅಂದ್ರೆ ಆಯ್ತು ಅಂದ್ಬಿಟ್ಟು ನಾನು ಯಾವಾಗ್ಲೂ ಈ ಟೈಮಲ್ಲಿ ಊರಿಗೂ ಕೂಡ ಹೋಗ್ತೀನಿ. ಒಂದ್ ಟೈಮ್ ಅಲ್ಲೇ ಊರಲ್ಲೇ, ಇಲ್ಲಿ ಒಂದು ಕಾವಳಿಗೆ 40 ರುಪೀಸ್ 50 ರುಪೀಸ್ ಹೇಳ್ತಾರೆ. ಊರಲ್ಲಿ ನನ್ಗೆ ಒಂದ್ ಕಟ್ಟೆ 50 ರುಪೀಸ್ ಸಿಕ್ಕಿತ್ತು. ಅದಕ್ಕೋಸ್ಕರ ನಾನು ಅಡಕೆ ಮತ್ತೆ ಎಲೆ ಎಲ್ಲ ಊರಿಂದಾನೇ ನಮ್ಮ ಅಜ್ಜಿ ತಗೊಂಡ್ಬಂದಿದ್ರು, ಅಲ್ಲಿನೇ ತಗೊಂಡ್ಬಂದ್ಬಿಟ್ಟಿದ್ದೆ. ಫ್ಲವರ್ಸ್ ಮಾತ್ರ ತಗೊಳ್ಳೋದಿತ್ತು ಫ್ರೆಂಡ್ಸ್. ಅದಾದ್ಮೇಲೆ ನಾವು ಈ ಸರಿ ನನಗೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಇತ್ತು ಅಂತ ನಾನು ಊರಿಗೆ ಬೇರೆ ಹೋಗಿದ್ದೆ. ಹಿಂದಿನ ದಿನ 2 ದಿನ ಹಿಂದಿನ ದಿನ ಇರುತ್ತಲ್ಲ, ಆ ದಿನ ನನ್ನ ತಮ್ಮಂಗ್ ಒಂದ್ ಸ್ವಲ್ಪ ಕೆಲಸ ಇತ್ತು, ಒಳ್ಳೆ ಕೆಲ್ಸನೇ ಇತ್ತು ಅಂದ್ಬಿಟ್ಟು ನಾವು ಊರಿಗೆ ಹೋಗಿದ್ವಿ. ಅಲ್ಲಿ ಒಂದಿನ ಫುಲ್ ವೇಸ್ಟ್ ಆಯ್ತಲ್ಲ. ಆ ದಿನ ನಾನು ಬುಧವಾರ, ನಾನು ಯಾವಾಗ್ಲೂ ತಿಂಡಿ ಎಲ್ಲ ಮಾಡ್ಕೊಂತ ಇದ್ದೆ. ಆ ದಿನ ಅಲ್ಲೇನೆ ವೇಸ್ಟ್ ಆಗ್ಬಿಡ್ತು ಫುಲ್ಲು, ಅಲ್ಲೇನೆ ಟೈಮ್ ಹೋಗ್ಬಿಡ್ತು ಅಂದ್ಬಿಟ್ಟು ನಾನು ಈ ಸರಿ ನಮ್ಮ ಮನೆಯವ್ರು ಹೇಳಿದ್ರು, ಏನು ತಿಂಡಿ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡ, ಸುಸ್ತಾಗ್ತೀಯ. ಮತ್ತೆ ಅಲ್ಲೂ ಕೂಡ ಎಲ್ಲ ನಾವ್ ರಾತ್ರಿ ಬಂದಾಗ್ಲೇ 11 o'clock ಆಗ್ಬಿಟ್ಟಿತ್ತು ಊರಿಂದ, ಏನು ಮಾಡ್ಲಿಲ್ಲ. ಅದಕ್ಕೋಸ್ಕರ ನಮ್ಮ ಮನೆಯವರು ಡ್ಯೂಟಿ ಮಾಡ್ತಾರಲ್ಲ ಅಲ್ಲೇ ಶ್ರೀ ಕೃಷ್ಣ ಬೇಕ್ರಿ, ಇದು ಎಲ್ಲ ಅದೇ ತಗೊಂಡ್ ಹೋಗ್ತಿದ್ರು ಫ್ರೆಂಡ್ಸ್. ಈ ಶಾಪ್ ಅಲ್ಲಿ ಫುಲ್ ಕರ್ದಿರೋ ಐಟಮ್ಸ್ ಈ ತರ ಪ್ರತಿಯೊಂದು ಕೂಡ ಸಿಗುತ್ತೆ. ಕರ್ಜಿಕಾಯಿ, ರವೆ ಉಂಡೆ, ಕಜಾಯ ಅಂತೂ ತುಂಬಾನೇ ಚೆನ್ನಾಗಿತ್ತು. ಹೇಳ್ಬೇಕು ಅಂತ ಅಂದ್ರೆ ಎಲ್ಲ ಕೂಡ ನಾನು ಒಂದ್ 2 ಸೆಟ್ ತಗೊಂಡೆ, ಯಾಕಂದ್ರೆ ಪೂಜೆಗೆ ಸ್ವಲ್ಪ ಇಟ್ರೆ ಮಕ್ಕಳು ಕೂಡ ಕೇಳ್ತಾರೆ, ಮಕ್ಕಳು ಕೂಡ ಬೇಕಾಗುತ್ತೆ ಅಂದ್ಬಿಟ್ಟು. ಉಡುಪಿ ಶ್ರೀಕೃಷ್ಣ ಅಂತ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ, ಅಲ್ಲಿ ತಗೊಂಡು ಬಂದ್ವಿ. ಅದಾದ್ಮೇಲೆ ಡೆಕೋರೇಷನ್ ಸ್ವಲ್ಪ ಬಾಕಿ ಇತ್ತು. ಪಾತ್ರೆಗಳೆಲ್ಲ ತೊಳ್ಕೊಬೇಕಿತ್ತು, ಮತ್ತೆ ದೇವ್ರ ಸಾಮಾನೆಲ್ಲ ಮೇಲ್ಗಡೆಯಿಂದ ಇಳಿಸ್ಕೊಂಡಿರ್ತೀವಲ್ವಾ, ಮತ್ತೆ ಸ್ವಲ್ಪ ಬೆಳ್ಳಿ ಐಟಮ್ ಎಲ್ಲ ಅದನ್ನ ಕೂಡ ಎಲ್ಲ ತೊಳ್ಕೊಬೇಕಿತ್ತು. ಅದನ್ನೆಲ್ಲ ತೊಳ್ಕೊಂಡ್ಬಿಡೋಣ ಅಷ್ಟ್ರಲ್ಲಿ. ಪಾಪುನ ನಮ್ಮ ಮನೆಯವರು ಸ್ಕೂಲಿಂದ ಕರ್ಕೊಂಡ್ಬರ್ತೀನಿ ಅಷ್ಟ್ರಲ್ಲಿ ನೀನ್ ಮಾಡ್ಕೊ ಅಂತ ಹೋಗಿದ್ರು. ಅದನ್ನೆಲ್ಲ ತೊಳ್ಕೊಂಡ್ವಿ. ಈ ಪಾತ್ರೆಗಳೆಲ್ಲ ತೊಳಿಯೋದನ್ನೇ ಒಂದ್ ಕಷ್ಟ ಹೇಳ್ಬೇಕು ಅಂತಂದ್ರೆ, ಯಾಕಂದ್ರೆ ತುಂಬಾ ದಿನದಿಂದ ಹಂಗೆ ಇಟ್ಟಿರ್ತೀವಲ್ವಾ, ಸ್ವಲ್ಪ ಗಲೀಜ್ ಬೇರೆ ಆಗಿರುತ್ತೆ. ಅದನ್ನೆಲ್ಲ
ತೊಳ್ಕೊಂಡೆ. ಅಷ್ಟ್ರಲ್ಲಿ ನಮ್ಮ ಮನೆಯವರು ಕೂಡ ತೆಂಗಿನಕಾಯಿ ಎಲ್ಲ ಇಟ್ಕೊಟ್ರು. ಅದು ಕೂಡ ಅವ್ರಿಗೆ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗಿಯಕ್ ಬರಲ್ಲ ಅಂದ್ಬಿಟ್ಟು ಸಿಪ್ಪೆ ಎಲ್ಲ ನಾನೇ ತೆಗ್ದಿಟ್ಕೊಂಡೆ. ನಾನು ಒಂದ್ ಸ್ವಲ್ಪನೇ ನಿಮಗೆ ತೋರಿಸ್ತಾ ಇದ್ದೀನಿ. ಫುಲ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ನಾನು ಪಾತ್ರೆ ತೊಳಿತಾ ಇದ್ದೀನಿ ಆ ತರ ಎಲ್ಲ ತೋರ್ಸಕ್ ಹೋಗಿಲ್ಲ. ಎಲ್ಲ ಸ್ವಲ್ಪ ಹೇಗ್ ಮಾಡ್ಕೊಂಡಿದೀನಿ ಅಂತ. ಇದು ಕೂಡ ಮುಖಕ್ಕೆ, ತಾಯಿ ಮುಖವಾಡಕ್ಕೆ ನಾನೇ ನನ್ನ ಹತ್ರ ಇರೋ ಅಂತ ಜ್ಯುವೆಲರೀಸ್ ಇಂದ ನಾನು ಅಲಂಕಾರ ಮಾಡಿರೋದು. ನಾನು ಅದಕ್ಕೆ ಅಂತಾನೆ ಒಂದು ಸೂರ್ಯಚಂದ್ರ ಇರುತ್ತಲ್ಲ ಅದನ್ನ ಮಾತ್ರ ತಗೊಂಡಿರೋದು. ಇನ್ನೆಲ್ಲ ನನ್ನ ಹತ್ರನೇ ಇತ್ತು. ಅದಕ್ಕೋಸ್ಕರ ಮನೇಲೆ ಎಲ್ಲ ರೆಡಿ ಮಾಡ್ಕೊಂಡೆ. ಈ ವರಮಹಾಲಕ್ಷ್ಮಿಲಿ ಹೇಗಂತ ಅಂದ್ರೆ ಒಂದು ಕೆಲಸ ಮುಗಿದ್ಮೇಲೆ ಇನ್ನೊಂದು ಕೆಲಸ ಸ್ಟಾರ್ಟ್ ಆಗುತ್ತೆ. ಮುಗಿಯದೇ ಇಲ್ಲ ಕೆಲಸಗಳು ಒಂದ್ ಮಾಡಿದ್ರೆ, ಇದು ಬಾಕಿ ಇದೆ ಅಲ್ವಾ ಅಂತ ಅನ್ನಿಸ್ತಾನೆ ಇರುತ್ತೆ. ನಾನು ಪ್ರತಿಯೊಂದು ಕೆಲ್ಸನೂ ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ಬೇಕು ಅಂದ್ಬಿಟ್ಟು ನಾನು ಇನ್ನು ರೆಕಾರ್ಡ್ ಮಾಡ್ಕೊಳಕ್ಕೆ ಹೋಗ್ಲಿಲ್ಲ. ಅದೆಲ್ಲ ಫಿಕ್ಸ್ ಮಾಡ್ಕೊಳ್ಳೋದೆಲ್ಲ ಭಾರಿ ಕಷ್ಟ ಆಗುತ್ತೆ ಅಂದ್ಬಿಟ್ಟು. ಅದಾದ್ಮೇಲೆ ಸಂಜೆ ನಾವು ಒಂದ್ 8 o'clock ಆಗಿತ್ತು. ಮಾರ್ಕೆಟಿಗೆ ಬಂದ್ವಿ, ಫ್ಲವರ್ಸ್ ಎಲ್ಲ ತಗೊಳ್ಳೋಣ ಅಂತ. ಮಾರ್ಕೆಟ್ ಒಳಗಡೆ ಸ್ವಲ್ಪ ರಶ್ ಇತ್ತು, ಹೊರಗಡೆ ಎಲ್ಲ ನನ್ಗೇನು ಇಷ್ಟೊಂದು ರಶ್ ಇಲ್ವಲ್ಲ ಅನ್ಕೊಂತಿದ್ದೆ. ಅದಾದ್ಮೇಲೆ ಹತ್ರ ಬಂದೇ ಗೊತ್ತಾಯ್ತು ಫುಲ್ಲು ಗಾಡಿ ನಿಲ್ಸಕ್ಕೂ ಕೂಡ ಜಾಗ ಇರ್ಲಿಲ್ಲ, ಅಷ್ಟು ರಶ್ ಆಗಿತ್ತು. ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ವಲ್ಪ ಇವತ್ ಗಲಾಟೆ ಇದೆ, ಯಾಕಂದ್ರೆ ಪಾಪು ಮನೇಲೇ ಇದ್ದಾನೆ. ನಾನು ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಅವ್ನು ಕೂಡ ಗಲಾಟೆ ಮಾಡ್ತಿದ್ದಾನೆ. ಏನು ಮಾಡಕ್ಕಾಗಲ್ಲ, ಇವತ್ತೊಂದು ವಿಡಿಯೋ ಹಾಕ್ಲೇಬೇಕು ಅಂತ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಮಾರ್ಕೆಟ್ ಒಳಗಡೆ ಬಂದ ತಕ್ಷಣ ಆದ್ರೆ ಫ್ರೂಟ್ಸ್ ಎಲ್ಲ ಈವ್ನಿಂಗ್ ಸ್ವಲ್ಪ ಕಡಿಮೆ ಆಗಿತ್ತು. ಆದ್ರೆ ಚೆನ್ನಾಗಿರ್ಲಿಲ್ಲ, ಅಷ್ಟೊಂದು ಫ್ರೆಶ್ ಆಗಿರ್ಲಿಲ್ಲ. ಫ್ಲವರ್ಸ್ ಎಲ್ಲ 450 ಇಂದ ದೊಡ್ಡ ಹಾರಗಳೆಲ್ಲ ಹೇಳ್ತಾ ಇದ್ರು. ಚಿಕ್ಕದೆಲ್ಲ 200, 250, 350 ಆ ತರ ಇತ್ತು. ನಾನು ತೋಮಾಲೆ ತರ ಹಾಕ್ಬೇಕು ಅನ್ಕೊಂಡೆ. ಆದ್ರೆ ಇಲ್ಲಿ ತೋಮಾಲೆ ಯಾವ್ದು ರೆಡಿ ಇರ್ಲಿಲ್ಲ. ಒಂದಿತ್ತು, ಕೇಳಿದ್ವಿ, 1,500 ಹೇಳಿದ್ರು. ಪರವಾಗಿಲ್ಲ ಕೊಡಿ ಅಂತ ಹೇಳಿದ್ವಿ. ಇಲ್ಲ ಅದು ಆರ್ಡರ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು 2 ಹಾರ ತಗೊಂಡ್ವಿ. 250 ರುಪೀಸ್ದು 2 ಹಾರ ತಗೊಂಡಿದ್ದು. ಈ ತರದೆಲ್ಲ 500, 600 ಇತ್ತು. ನನಗೆ ಹೋದ್ಸರಿ ಹಾರ ತರ ಹಾಕಿದ್ದೆ, ಅದಕ್ಕೋಸ್ಕರ ಈ ಸರಿ ತೋಮಾಲನೇ ಹಾಕ್ಬೇಕು ಅಂತ ನಾನು ಹೂ ತಗೊಂಡ್ಬಂದ್ಬಿಟ್ಟು ಕಟ್ಟೋಣ ಅನ್ಕೊಂಡೆ. ಅಂದ್ರೆ ರೆಸ್ಟ್ ಸಿಗಲ್ಲ, ಬೇಡ, ಫುಲ್ ನೈಟ್ ಎಲ್ಲ ಕಟ್ಬೇಕಾಗುತ್ತೆ. ಕಟ್ಟದಿದ್ರೆ ನೀನು ಕೋಣ್ಸೋದಿದ್ರು ನಿನ್ಗೆ ಫುಲ್ ನೈಟ್ ಆಗ್ಬಿಡುತ್ತೆ, ಬೇಡ ಅಂತ ಅಂದ್ರು ನಮ್ಮ ಮನೆಯವರು. ಅಷ್ಟರಲ್ಲಿ ನಾನು 2 ಹಾರ ತಗೋತಾ ಇದ್ದೆ. ಅದಕ್ಕೋಸ್ಕರ ಏನಕ್ಕೆ 2 ಹಾರ, ಏನಕ್ಕೆ ಅಂತ ಕೇಳ್ತಾ ಇದ್ರು. ಇಲ್ಲ ಬನ್ನಿ, ನಾನು ಏನೋ ಒಂದು ಐಡಿಯಾ ಅನ್ಕೊಂಡಿದೀನಿ, ಅದನ್ನು ಆದ್ರೆ ಟ್ರೈ ಮಾಡೋಣ ಮನೇಲಿ, ಇಲ್ಲಾಂದ್ರೆ ಹಾರ ತರನೇ ಹಾಕಿದ್ರೆ ಆಯ್ತು ಅನ್ಕೊಂಡ್ ಬಂದ್ವಿ. ಅದಾದ್ಮೇಲೆ ನಾನು 2 ಹಾರನ್ನು ಬಿಚ್ಬಿಟ್ಟು 1 ಹಾರ ತರ ಮಾಡಿದೆ. ಅಲ್ಲಿ ತುಂಬಾ ರಶ್ ಆಗಿರೋದ್ರಿಂದ ನಾವು ಬಾಳೆಕಂದೆಲ್ಲ ತಗೊಳಕ್ ಆಗ್ಲಿಲ್ಲ. ಮತ್ತೆ ಇನ್ನೊಂದ್ ಸೈಡ್ ಬಂದ್ಬಿಟ್ಟು ಬಾಳೆಕಂದೆಲ್ಲ ತಗೊಂಡ್ವಿ. ಮಾರ್ಕೆಟ್ ಒಳಗಡೆ ಹೋಗ್ಬೋದು, ಆದ್ರೆ ಗಾಡಿ ನಿಲ್ಸಕ್ಕೆ ಪಾರ್ಕಿಗೆ ಜಾಗ ಇರ್ತಿರ್ಲಿಲ್ಲ ಇಲ್ಲಿ. ಅದಕ್ಕೋಸ್ಕರ ಬಾಳೆಕಂದು, ಬಾಳೆ ಎಲೆ ಎಲ್ಲ ಏನೇನ್ ಬೇಕಿತ್ತು ಲಾಸ್ಟ್ ಡೇ ಶಾಪಿಂಗ್ ಅಂತ ಏನೇನ್ ಬೇಕು ಅದನ್ನೆಲ್ಲ ಮಾಡ್ಕೊಂಡು ಬಂದ್ವಿ. ಪಾಪ ಕೂಡ ಕರ್ಕೊಂಡು ಹೋಗೋದ್ರಿಂದ ಅವ್ನು ಕೂಡ ಅದ್ ಬೇಕಂತ ಕೇಳ್ತಿರ್ತಾನೆ. ಅವನಿಗೆ ಕಮಲ ಹೂ ಬೇಕಿತ್ತು. ಅದು ಏನಕ್ ಬೇಕಿತ್ತು ಅಂದ್ರೆ ಅಲ್ಲಿ ಎಲ್ಲ ಕಿತ್ತಿ ಹಾಕ್ತಾ ಇದ್ರಲ್ವಾ, ಅದು ನೀವು ನೋಡ್ಕೊಂಡ್ ಬಂದಿದ್ದ, ಇದು ಫ್ಲವರ್ ಫೋಲ್ಡ್ ಮಾಡಕ್ಕೆ ಅಂತ. ಅದಕ್ಕೋಸ್ಕರ ಇವನು ಬೇಕು ಅಂತ ಕೇಳ್ತಾ ಇದ್ದ. ಫ್ರೆಂಡ್ಸ್ ಹೇಳ್ಬೇಕು ಅಂತಂದ್ರೆ, ಅಯ್ಯೋ ಏನ್ ಹಠ ಮಾಡ್ತಿದ್ದಾನೆ ಅಂತಂದ್ರೆ ಅವ್ರಪ್ಪ ಕೊಡ್ಸು ಬಿಡು ಹೋಗ್ಲಿ ಅಂದ್ಬಿಟ್ಟು ಕೊಡ್ಸಿದ್ವಿ. ಅದಾದ್ಮೇಲೆ ಇನ್ನೊಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಎಲ್ಲ ಇತ್ತು, ಅದನ್ನ ಕೂಡ ಮಾಡ್ಕೊಂಡ್ವಿ ನಿಧಾನಕ್ಕೆ. ನೆಕ್ಸ್ಟ್ ಡೆಕೋರೇಷನ್ ಮಾಡ್ತಾನೆ 10 o'clock ಆಗ್ಬಿಡ್ತು ನನಗೆ. ನೋಡ್ತಾ ಇರ್ಬೋದು, ಇವಾಗ ಈ ತರ ಬಂದಿದೆ ನಮ್ಮನೆ ಡೆಕೋರೇಷನ್. ಅದಾದ್ಮೇಲೆ ರಂಗೋಲಿ ಹಾಕೋದೊಂದು ಬಾಕಿ ಇತ್ತು. ಇವಾಗ್ಲೇ ಹಾಕ್ತೀನಿ ಅಂತ ಅಂದೆ ನಮ್ಮನೆಯವ್ರಿಗೆ, ಯಾಕಂದ್ರೆ ಬೆಳಿಗ್ಗೆ ಎದ್ಬಿಟ್ಟು ಹಾಕೊಳಕ್ಕೆಲ್ಲ ಆಗಲ್ಲ. ರಂಗೋಲಿನೂ ಕೂಡ ಹಾಕಿ ಮಲ್ಕೊಳ್ಳೋ ಅಷ್ಟರಲ್ಲಿ ನನಗೆ 1 ಗಂಟೆನೆ ಆಗ್ಬಿಟ್ಟಿತ್ತು. ಸಿಂಪಲ್ ಆಗಿ ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿದ್ದೆ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.